ಅಂದರೆ ಅಧಿಕಾರಿಗಳ ಮೇಲೆ ಆ ಆರೋಪಗಳನ್ನು ಮಾಡಿ ಎಲ್ಲ ಭ್ರಷ್ಟಾಚಾರ ಅಲ್ಲೇ ಮುಚ್ಚಾಕ ಅಧಿಕಾರಿಗಳನ್ನ ಜವಾಬ್ದಾರಿಯಾಗಿ ಇವ್ರು ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಓಕೆ, ನಿಮ್ಮ ಪ್ರಕಾರ ಹಣ ಎಲ್ಲೋಯ್ತು? ಬ್ಯಾಂಕ್ಗಳಿಗೇನು ಟ್ರಾನ್ಸ್ಫರ್ ಆಯಿತು, ಅಲ್ಲಿಂದ ಸಾವಿರಾರು ಅಕೌಂಟ್ಗಳನ್ನು ತೆರೆದು ಅದು ಯಾರ್ಯಾರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದ್ರು ಅದೆಲ್ಲವೂ ಕೂಡ ನಾಗೇಂದ್ರ ಅವರೇ ಹೇಳಬೇಕಾಗ್ತದೆ. ಯಾರ್ಯಾರು ಇದರಲ್ಲಿ ಪಾಲ್ದಾರಿದ್ರೆ ಅವರೇ ಬಾಯಿ ಬಿಡಬೇಕಾಗ್ತದೆ. ಆ ಸಾವಿರಾರು ಜನರ ಅಕೌಂಟು ಖಾತೆನ ತೆರೆದು ಅಲ್ಲಿಗೆ ದುಡ್ಡು ವರ್ಗಾವಣೆ ಆಗಿ ಅಲ್ಲಿ ದುಡ್ಡನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲೂ ಉಪಯೋಗಿಸ್ಕೊಂಡಿದ್ದಾರೆ, ಹೊರ ರಾಜ್ಯದಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ. ಅದೇ ಹಣದಿಂದ ಹೆಂಡ ಖರೀದಿನೂ ಕೂಡ ಆಗಿರ್ತಕ್ಕಂಥದ್ದು. ಇದು ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ಸ್ಟೇಟ್ಮೆಂಟ್ ಕೂಡ ಇಶ್ಯೂ ಮಾಡಿದ್ದಾರೆ. ಮತ್ತು ನಾನು ಇವ್ರು ಏನೇ ರಾಜಕೀಯ ಆರೋಪಗಳನ್ನು ಮಾಡೋದು ಸಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ ಅಂದರೆ ಅದಕ್ಕೆ ಅದರೊಂದು ಆಧಾರ ಇರಲೇಬೇಕಾಗ್ತದೆ. ವಿತೌಟ್ ಎನಿ ಬೇಸಿಸ್ ಐ ಡೋಂಟ್ ಥಿಂಕ್ ಇಡಿ ವುಡ್ ಈಸ್ ಫುಲಿಶ್ ಎನಫ್ ಟು ಇಶ್ಯೂ ಸಚ್ ಅ ಸ್ಟೇಟ್ಮೆಂಟ್. ಅದು ಕೂಡ ಒಬ್ಬ ಸಚಿವರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಅಂಥ ತಪ್ಪು ಮಾಡ್ತಾರೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ಅದನ್ನು ಆಧಾರ ಇದ್ದೇನೆ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಅಂದರೆ ಕೇಂದ್ರ ಬಿಜೆಪಿ ಸರ್ಕಾರದ ಮುಖ್ಯ ಉದ್ದೇಶ ಇರೋದೇ ಎಲ್ಲಿ ಬಿಜೆಪಿ ಸರ್ಕಾರಗಳು ಇಲ್ಲವೋ ಆ ಸರ್ಕಾರಗಳನ್ನು ಅಸ್ಥಿರ ಮಾಡೋದು. ಉದಾಹರಣೆಗೆ ಕೇಜ್ರಿವಾಲ್ ಅವರ ಒಂದು ಪ್ರಕರಣ ತಗೋಬಹುದು. ಎರಡನೇದಾಗಿ ಸುಸ್ಥಿರವಾಗಿರುವಂತಹ ಸರ್ಕಾರನ, ಸಿದ್ದರಾಮಯ್ಯ ಸರ್ಕಾರನ ಅಸ್ಥಿರಗೊಳಿಸೋ ಪ್ರಯತ್ನ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ. ಈ ರೀತಿ ವಿರೋಧ ಕಾಂಗ್ರೆಸ್ ಪಕ್ಷದವರು ಆರೋಪಗಳನ್ನು ಮಾಡೋದ್ರ ಮುಖೇನ ದೇ ಕಾಂಟ್ ಟೇಕ್ ಶೆಲ್ಟರ್ ಈ ಥರ. ಯಾಕೆಂತ ಹೇಳ್ತೀನಿ, ಇವತ್ತು ಆಮ್ ಆದ್ಮಿ ವಿಚಾರದಲ್ಲಿ ಹೇಳೋದಾದರೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ನಡೆದಿದೆ ಲಿಕ್ಕರ್ ಸ್ಕ್ಯಾಮ್ನಲ್ಲಿ. ಹಂಗಾರೆ ಇದು ರಾಜ್ಯದಲ್ಲಿ ದೆಹಲಿನಲ್ಲಿ ಅಲ್ಲಿ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಇಲ್ವಾಗಾದರೆ, ಪ್ರಕರಣಗಳು ನಡೀತಾ ಇಲ್ವಾಗಾದರೆ, ಇವ್ರು ನಿಜವಾಗ್ಲೂ ಕೂಡ ಕೇಜ್ರಿವಾಲ್ ನಿರ್ದೋಷಿನೇ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಇಂಟರ್ವ್ಯೂನ್ ಇನ್ ಬಿಟ್ವೀನ್. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಕಾಂಗ್ರೆಸ್ನವರು ಆರೋಪ ಮಾಡಿದ ಹಾಗೆ ಅವ್ರು ಹೇಳೋ ರೀತಿಯೇ ಹೋಗೋದಾದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಿಸ್ಯೂಸ್ ಮಾಡ್ತಿದೆ ಅಂತ ಹೇಳಿದ್ರೆ ಮತ್ತೆ ಏನು ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ? ಸುಪ್ರೀಂ ಕೋರ್ಟ್ ನಡೀತಾ ಇದೆ. ನನ್ನ ಪ್ರಶ್ನೆಯ ಹಿನ್ನೆಲೆ ಏನಂದರೆ, ಕಳೆದ 10 ವರ್ಷದಲ್ಲಿ ಇಡಿ ಮಾಡಿರುವಂತಹ ಒಟ್ಟು ಪ್ರಕರಣಗಳಲ್ಲಿ 95% ಕನ್ವಿಕ್ಟೇ ಆಗಿಲ್ಲ. ರಾಜಕೀಯ ಅಸ್ಥಿರತೆಗೆ ಬಳಕೆಯಾಗ್ತಾ ಇದೆ ಅನ್ನೋದು. ನೀವು ಆ ದೃಷ್ಟಿಕೋನದಿಂದ ನೋಡೋದು ಬದಲಾಗಿ ಇ ಡಿ ಅವರು, ಸಿ ಬಿ ಐ ಅವರು ಪ್ರಾಮಾಣಿಕ ತನಿಖೆ ಮಾಡಿದ್ದಾರೆ, ಇವರು ತಪ್ಪಿತಸ್ಥರಲ್ಲ ಅಂತೇಳಿ ಇವತ್ತು ಮುಕ್ತರಾಗಿದ್ದಾರೆ ಅಂತಲೂ ಹೇಳ್ಬೋದಲ್ಲ ನೀವು. ಆದರೆ ಅದನ್ನು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ನೀವು ಲಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಸ್ವತಃ ದ ಹೆಡ್ ಆಫ್ ದ ಸ್ಟೇಟ್, ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್, ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ. ಮುಂಚೆ ಆಗಿಲ್ಲ ಅಂತ ಹೇಳಿದರು. ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡು ಹಗರಣನೇ ಆಗಿಲ್ಲ ಅಂತ ಹೇಳಿದರು. ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಹಗರಣ ಆಗಿದೆ ಅಂತೇಳಿ. ದೇರ್ ಎಂಡ್ಸ್ ದಿ ಮ್ಯಾಟರ್. ಸಿ ಬಿ ಐ ಬರ್ತದೆ, ಇ ಡಿನೂ ಬರ್ತದೆ, ಮುಂದೆ ಅನುಭವಿಸ್ಲೇಬೇಕಾಗ್ತದೆ. ವೆನ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಅಕ್ಸೆಪ್ಟೆಡ್ ದಟ್ ಸ್ಕ್ಯಾಮ್ ಹಸ್ ಟೇಕನ್ ಪ್ಲೇಸ್, ದೆನ್ ಇ ಡಿ ಅವ್ರು ಬರಬೇಡ ಅಂದರೆ ಹೆಂಗಾಗ್ತದೆ? ಮತ್ತೆ ಹಾಗಾದರೆ ತನಿಖೆ ಆಗಬಾರ್ದು ಅಂದರೆ ಹೇಗಾಗಬೇಕಾದ್ರೆ ಒಪ್ತೇನೆ ನಾನು. ನೀವು SIT ಘಟನೆ ಮಾಡ್ತಿದ್ದಂಗೆ ನಾಗೇಂದ್ರ ಅವ್ರನ್ನ ತನಿಖೆ ಮಾಡಿ ಇವತ್ತು ಎಲ್ಲೆಲ್ಲಿ ಹಣ ದುರುಪಯೋಗ ಆಗಿದೆ ಅಂತೇಳಿ ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿ ಅವತ್ತೇ ಸರಿಯಾಗಿ ಕ್ರಮ ಕೈಗೊಂಡಿದ್ದರೆ ಮುಖ್ಯಮಂತ್ರಿ ಪಾಪ ಸರಿ ಇದ್ದವರು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಇ ಡಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಓಕೆ, ಒಂದು ಸಿದ್ದರಾಮಯ್ಯ ಅವರು 21 ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ, ಬಿಜೆಪಿ ಹಗರಣಗಳ ಲಿಸ್ಟು ಅಂತ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಇನ್ನೊಂದು ಯತ್ನಾಳರು ಹೇಳ್ತಾರೆ ಬಿಜೆಪಿ ಕಾಲದಲ್ಲಿ ಏನೇನು ಹಗರಣ ಇದೆಯೋ ಆಗಲಿ ಬಿಡಿ ತನಿಖೆ ಅಂತ. ನಿಮ್ಮದೇ ಪಕ್ಷದ ಶಾಸಕರು, ನೋಡಿ, ಯಾರು ಬೇಕಾದರೂ ಹೇಳಲಿ, ಭಾರತೀಯ ಜನತಾ ಪಾರ್ಟಿ ವಿ ಆಲ್ರೆಡಿ ವೆಲ್ಕಮ್ ದ ಮೂವ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿ. ಆದರೆ ಒಂದು ವಿರೋಧ ಪಕ್ಷವನ್ನು ನಿಮ್ಮ ಪಠ್ಯನ ಹಿಡ್ಕೊಂಡು ನಮ್ಮ ಕೆಲವರು ಮಾಹಿತಿ ಕೊಡ್ತಾಯಿದ್ರು. ಸ್ವಾಮಿ ಇಂಟೆಲಿಜೆನ್ಸಿಂದ ರಿಪೋರ್ಟ್ ತೆಗೆದುಕೊಂಡು ಇವತ್ತು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಲಿಸ್ಟನ್ನು. 21 ಪ್ರಕರಣಗಳು 25 ಪ್ರಕರಣಗಳು ಇದೆ, ತನಿಖೆ ಮಾಡಬೇಕು. ಮಾಡಲಿ, ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ. ಆದರೆ ಆ ಪಠ್ಯನ ಹಿಡ್ಕೊಂಡು ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸ್ಬೋದು ಅಂತಕ್ಕಂಥ ಭ್ರಮೆನಲ್ಲಿ ಇವತ್ತು ಆಡಳಿತ ಪಕ್ಷದವ್ರು ಏನಾರು ಇದ್ದರೆ ಐ ಆಮ್ ಸಾರಿ. BJP ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಈ ನಾಡಿನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ದೋಖ ಮಾಡಿರ್ತಕ್ಕಂಥ ಪ್ರಕರಣ ವಾಲ್ಮೀಕಿ ಪ್ರಕರಣ. ಮೈಸೂರಿನ ಮೂಢ ಪ್ರಕರಣ, ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇವತ್ತು ಯಾರಿಗೋ ಪಾಲಾಗಿರ್ತಕ್ಕಂಥದ್ದು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದಕ್ಕೋಸ್ಕರ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ
ಬೆದರಿಕೆ ತಂತ್ರ ಏನಿದೆ ಅದಕ್ಕೆ ಬಗ್ತಕ್ಕಂಥ ಪ್ರಶ್ನೆನೇ ಅಲ್ಲ. ನಮ್ಮನ್ನು ತಡಿತಕ್ಕಂಥ ಶಕ್ತಿ ಇವತ್ತು ಆಡಳಿತ ಪಕ್ಷಕ್ಕಿಲ್ಲ. ಒಂದು ಈ 21 ಪ್ರಕರಣಗಳ ಲಿಸ್ಟು, ಇದರ ಜೊತೆಗೆ ಈ ಹಿಂದೆ ನಿಮ್ಮ ಸರ್ಕಾರದ ಸಂದರ್ಭದಲ್ಲಿ 40% ಆಗಿರಬಹುದು ಅಥವಾ ಮಾಡಾಳ್ ವಿರೂಪಾಕ್ಷ 40% ಮೇಡಮ್, ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು ಕಾಂಗ್ರೆಸ್ನವರು ಅಂತೇಳಿ ನೂರಾರು ಆರೋಪಗಳು, ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರು. ಅಲ್ಲ, ಅವ್ರು ಏನ್ ಹೇಳ್ತಿದ್ದಾರೆ, ಇಷ್ಟು ಹಗರಣಗಳಿಂದಾಗಿ ಬಿಜೆಪಿಗೆ ನೈತಿಕತೆನೇ ಇಲ್ಲ ಇದ್ರ ಬಗ್ಗೆ ಮಾತಾಡೋದು. ಆಯ್ತು ಸ್ವಾಮಿ, ನೈತಿಕತೆ ಬಗ್ಗೆ ಮಾತಾಡ್ತಕ್ಕಂಥ ಆಡಳಿತ ಪಕ್ಷದವರೇ ಕಳೆದ 15 ತಿಂಗಳು ಏನು ಕಡಲೆಕಾಯಿ ತಿಂತ ಇದ್ರ, ಯಾಕೆ ತನಿಖೆ ಮಾಡಲಿಲ್ಲ? ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭಾ ಚುನಾವಣೆ ಮಾಡಿದ್ರು. ಆ ಚುನಾವಣೆಯಲ್ಲಿ ಯಶಸ್ವಿನೂ ಕೂಡ ಆದರು, ನಾನು ಒಪ್ಕೊಳ್ತೇನೆ. ವಿ ಕುಡ್ ನಾಟ್ ಡಿಫೆಂಡ್ ಅವರ್ ಸೆಲ್ಸ್ ಪ್ರಾಪರ್ಲಿ. ಸಾಕಷ್ಟು ಆರೋಪಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ಸೋಲೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಏನು ಇವರು ಆರೋಪಗಳನ್ನು ಮಾಡ್ತಾಯಿದ್ರು ಅದಕ್ಕೆ ನಾವು ಸರಿಯಾಗಿ ಉತ್ತರ ನೀಡಿಲ್ಲ. ಹಾಗಾಗಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ, ಸ್ಥಾನದಲ್ಲಿ ಕೂತಿದ್ದೇವೆ. ಆದರೆ ಇವತ್ತು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಇವತ್ತು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ ಅಂತೇಳಿ ಭರವಸೆನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ 15 ತಿಂಗಳಲ್ಲಿ ನಿಮ್ಮ ಹಣೆ ಬರ ಏನಾಗಿದೆ? ಹಾಗಾದರೆ ಮಾನ್ಯ ಮುಖ್ಯಮಂತ್ರಿಗಳೇ, 15 ತಿಂಗಳಲ್ಲಿ ಏನಾಗಿದೆ ನಿಮ್ಮ ಪರಿಸ್ಥಿತಿ? ಹಾಗಾಗಿ ಇವತ್ತು ಪಲಾಯನವಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು ಏನು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ, ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸದನದಲ್ಲಿ ಮೂಢ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರು ಇದ್ದಿದ್ದೇ ಆಗಿದ್ದರೆ ಸವಾಲು ಹಾಕಬೇಕಿತ್ತು ವಿರೋಧ ಪಕ್ಷಕ್ಕೆ. ಬನ್ನಿ ವಿರೋಧ ಪಕ್ಷದವರು, ಏನು ಚರ್ಚೆ ಮಾಡಬೇಕೋ ಮಾಡಿರಿ, ಯಾವ ದಾಖಲೆ ತಂದಿದ್ದರೋ ಸದನದಲ್ಲಿ ನೀವು ಮಂಡನೆ ಮಾಡಿ, ನಾನು ಉತ್ತರವನ್ನು ಕೊಡ್ತೇನೆ ಅಂತೇಳಿ ಯಾವ ಲಾ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವರು ಇವತ್ತು ಈ ಅಂಡರ್ ದಿಸ್ ರೂಲ್ ದಿಸ್ ಸಬ್ಜೆಕ್ಟ್ ಕೆನಾಟ್ ಬಿ ಡಿಸ್ಕಸ್ಡ್ ಅಂತೇಳಿ ಇವತ್ತೇನು ಸ್ಪೀಕರ್ ಮುಂದೆ ಹೇಳಿದರು. ಸ್ವಾಮಿ ಎಚ್ ಕೆ ಪಾಟೀಲ್ ಅವರೇ, ನಾನು ಮುಖ್ಯಮಂತ್ರಿ, ನನ್ನ ಮೇಲೆ ಆರೋಪ ಬಂದಿದೆ, ನಾನು ಈ ಆರೋಪಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತೇನೆ, ವಿರೋಧ ಪಕ್ಷವನ್ನು ಕಟ್ಟಾಕ್ತೇನೆ ಅಂತೇಳಿ ಸದನದಲ್ಲಿ ಆ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಿದ್ರೆ ಬೇಷ್ ಅಂತ ಹೇಳ್ತಾ ಇದ್ರು ರಾಜ್ಯದ ಜನ. ಅದನ್ನು ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.